ಸಂಕೇಶ್ವರ್ ಪಟ್ಟಣದಲ್ಲಿ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಸಂಘಟನೆಗಳ ನಡುವಿನ ವೈಮನಸ್ಸೆ ಹಲ್ಲೆಗೆ ಕಾರಣ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇನ್ನು ಫೆಬ್ರವರಿ 23ರಂದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದ ನಿಡಸೋಸಿ ರಸ್ತೆಯಲ್ಲಿ ಕೊಲೆಗೆ ಯತ್ನಿಸಿದ್ದಂಥ ಘಟನೆ ನಡೆದಿತ್ತು. ಸಂಕೇಶ್ವರ ನಿವಾಸಿಯಾಗಿರುವಂತಹ ದತ್ತಾತ್ರೇಯ ಶ್ರೀಕಾಂತ ಥೋರವತ 40 ವರ್ಷ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವೇಳೆ ಕಾರಿನಲ್ಲಿ ಬಂದ ಆರೋಪಿಗಳು ಅವರ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ರು. ಅದಾದ ನಂತರ ತಲವಾರ್ಗಳಿಂದ ಕುತ್ತಿಗೆ ಹಾಗೂ ಬಲಗೈ ಭಾಗಕ್ಕೆ ಗಂಭೀರವಾಗಿ ಗಾಯಗೊಳಿಸಿ ಕೊಲೆ ಮಾಡಲು ಯತ್ನಿಸಿದ್ರು. ಗಂಭೀರವಾಗಿ ಗಾಯಗೊಂಡಂತಹ ದತ್ತಾತ್ರೇಯ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಲವಾರ್ನಿಂದ ಹಲ್ಲೆ ಮಾಡಿದಂತ ಆರೋಪಿಗಳು ಇಂಥವರನ್ನ ಇದೀಗ ಯಶಸ್ವಿಯಾಗಿ ಅರೆಸ್ಟ್ ಮಾಡಿದ್ದಾರೆ, ಲಾಕ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಸಂಕೇಶ್ವರ ಪಟ್ಟಣ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊಲೆ ಯತ್ನ ಪ್ರಕರಣದಲ್ಲಿ ಯಾರೆಲ್ಲ ಮಾಡಿದ್ರಲ್ಲ, ನಖರ ಮಾಡಿದ್ರು ಅಂತ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ಈ ಸಂಬಂಧ ಗಾಯಾಳುವಿನ ಸಂಬಂಧಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಸಂಕೇಶ್ವರ ಪೊಲೀಸರು ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿರ್ತಾರೆ. ಅದಾದ ನಂತರ ತನಿಖೆಗೆ ಇಳಿದಿರ್ತಾರೆ. ತನಿಖೆಯ ವೇಳೆ ಸಂಘಟನೆಗಳ ನೇತೃತ್ವದ ವಿಚಾರದಲ್ಲಿ ಉಂಟಾಗಿರುವಂತಹ ವೈಮನಸ್ಸೆ ಈ ಹಲ್ಲೆಗೆ ಪ್ರಮುಖ ಕಾರಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಪ್ರಮುಖ ಆರೋಪಿಗಳಾಗಿರುವಂತಹ ಸಮೀರ್ ತುಕಾರಾಮ್ ಪಾಟೀಲ್ ಮತ್ತು ಶ್ಯಾಮ್ ರಾವ್ ಯಾದವ್ ಅವರನ್ನ ಇದೀಗ ಹತ್ಯೆಗೆ ಸಂಚು ರೂಪಿಸ್ತಾರೆ. ಅದಾದ ನಂತರ ಮಹಾರಾಷ್ಟ್ರದ ವಿವಿಧ ಪ್ರದೇಶಗಳಿಂದ ಇತರರನ್ನ ಕರೆಸಿಕೊಂಡು ಈ ಕೃತ್ಯವನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ ತನಿಖೆಯಿಂದ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಸತ್ಯ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತವರನ್ನ ಪೊಲೀಸರು ಇದೀಗ ಲಾಕ್ ಮಾಡಿಕೊಂಡಿದ್ದಾರೆ.